ಆದಷ್ಟು ಮಾತಾಡಿ ಸರ್, ನಾವು ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ, ಬೆಳಗ್ಗೆಯಿಂದನೂ ಕಾಯ್ತಾ ಇದೀವಿ ನಿಮ್ ಮಾತುಗಳನ್ನ ಕೇಳಕ್ಕೆ ಅಂತ. ರಾಜ್ಯದ ಬಗ್ಗೆ ಏನ್ ಹೇಳ್ತೀರಾ? ಯಾವ ವಿಚಾರ ಬೇಕು ನಿಮ್ಗೆ? ಡಿ ಕೆ ಶಿವಕುಮಾರ್ ಅವರು ಯಾವ ವಿಚಾರದ ಬಗ್ಗೆ ಬೇಕಾದ್ರೂ ಮಾತಾಡ್ತಾರೆ, ಆದ್ರೆ ಇವತ್ತು ರಾಜ್ಯಕ್ಕೆ ಅತ್ಯಂತ ನಿರ್ಣಾಯಕವಾಗಿರುವಂತಹ ವಿಚಾರಗಳು, ನಿಮಗ್ ಗೊತ್ತು, ಬೆಂಗಳೂರಿಗೆ ಅತ್ಯಂತ ನಿರ್ಣಾಯಕವಾದಂತಹ ವಿಚಾರಗಳು. ಅದ್ರ ಬಗ್ಗೆ ನಿಮ್ಗಿಂತ ಇನ್ಯಾರು ಮೋಸ್ಟ್ ಸೂಟಬಲ್ ಪರ್ಸನ್ ಮಾತಾಡೋದಕ್ಕೆ? ನೀವು ನಮ್ಮ ನಡುವೆ ಇದ್ದೀರಿ, ಮೈಕ್ ನಿಮ್ದು, ವೇದಿಕೆ ನಿಮ್ದು. ನಾನು ನಿಮ್ಗೆ ಇಲ್ಲಿ ಒಳ್ಳೆ ಪ್ಯಾಲೇಸು, ಬಿಲ್ಡಿಂಗು, ನಮ್ಮ ಇದು ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಕಡೆ ಸಂಸ್ಕೃತಿ, ಕಲೆ, ರಾಜಕೀಯ ಎಲ್ಲ ಇದೆ. ಸೊ ವೇರ್ ಐ ಶುಡ್ ಗೋ, ಹೇಗೆ ಹೋಗ್ಬೇಕು ಅಂತ. ಇಲ್ಲ ಬೆಂಗಳೂರು ಬಗ್ಗೆ ಮಾತಾಡ್ಲಾ, ಇಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡ್ಲಾ, ಇಲ್ಲ ಧರ್ಮದ ಬಗ್ಗೆ ಮಾತಾಡ್ಲಾ? ಸಂಸ್ಕೃತಿ ಬಗ್ಗೆ ಮಾತಾಡಿ. ಕನ್ನಡ, ನಾಡು, ನುಡಿ, ಜಲ, ನೆಲ, ಭಾಷೆ. ಸೊ ಎಲ್ಲ ನಮ್ಮ ರಿಪಬ್ಲಿಕ್ ಟಿವಿ ಎಲ್ಲ ಅಭಿಮಾನಿಗಳಿಗೆ ಈಗ ತಾನೇ ನಾನು ನಮ್ಮ ಸಂತೋಷ್ ಹೆಗಡೆ ಅವ್ರನ್ನ ಮಾತಾಡೋ ವಿಚಾರವನ್ನ ಕೇಳಿದೆ. ನಮ್ಮ ಮಿಸಸ್ ಅನಂತ್ ಕುಮಾರ್ ಇದ್ದಾರೆ, ತೇಜಸ್ವಿನಿ ಅನಂತ್ ಕುಮಾರ್ ಅವರು, ಇನ್ನ ಬಹಳ ಎಲ್ಲ ಪ್ರಮುಖರೆಲ್ಲ ಇದ್ದಾರೆ. ಸೊ ನನಗೆ ರಿಪಬ್ಲಿಕ್ ಟಿವಿ ಅವರು ಬೆಳಗ್ಗೆಯಿಂದ ಬೆನ್ನತ್ತಿದ್ರು. ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅವ್ರಿಗೂ ಗೊತ್ತಿತ್ತು ಎಷ್ಟು ಕಷ್ಟ ಇದೆ ಅಂತ. 10 ನಿಮಿಷ ಬಂದು ಹೊರಟೋಗಿ ಅಂತ ಹೇಳಿದ್ರು. ಈಗ ಕೆಲವು ಇನ್ಸ್ಪೆಕ್ಷನ್ ಬೇರೆ ಹೋಗೋದಿದೆ. ಈ ದೇಶದ ಆಸ್ತಿನೇ ನಮ್ಮ ಸಂಸ್ಕೃತಿ. ಶ್ರೀ ಅಲೆಕ್ಸಾಂಡರ್ ದಿ ಗ್ರೇಟ್ ಅವರು ಸಂಸ್ಕೃತಿ ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ದಿ ಸಬ್ಜೆಕ್ಟ್. ಅಲೆಕ್ಸಾಂಡರ್ ದಿ ಗ್ರೇಟ್ 32-30 ವಯಸ್ಸು, ಅದಕ್ಕೆ ಪ್ರಪಂಚದ 2/3 ವಶಪಡಿಸ್ಕೊಬಿಟ್ಟಿರ್ತಾರೆ. ಆಮೇಲೆ ಭಾರತ ಕಡೆ ಹೊರಡ್ತಾ ಇರ್ತಾರಂತೆ. ದಿಸ್ ಇಸ್ ಹಿಸ್ಟ್ರಿ. ಭಾರತ ಕಡೆ ಹೊರಟಾಗ ತನ್ನ ಗುರು ಅರಿಸ್ಟಾಟಲ್ಗೆ ಹೋಗಿ ಭೇಟಿ ಮಾಡಿ, ಗುರುಗಳೇ ನಾನು ಭಾರತ ಕಡೆ ಹೋಗ್ತಾ ಇದ್ದೀನಿ, ಭಾರತ ವಶಪಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಆ ಗುರು ತನ್ನ ಶಿಷ್ಯನಿಗೆ ಕರೆದಿ, ನೋಡಪ್ಪ ನೀನು ಭಾರತ ಕಡೆ ಹೋಗ್ತಾ ಇದೀಯಾ, ಭಾರತ ವಶಪಡಿಸ್ಕೋಬೇಕು ಅಂತ ಹೋಗ್ತಾ ಇದೀಯಾ, ನೀನು ವಶಪಡಿಸ್ಕೋದಾದ್ರೆ ನೀನು ವಾಪಸ್ ಬರ್ತೀಯಲ್ಲೋ ಅಂತ ನನಗೆ ಗೊತ್ತಿಲ್ಲ, ನೀ ಬರೋದಾದ್ರೆ 5 ವಸ್ತು ತೆಗೆದುಕೊಂಡು ಬಾ ಅಂತ ಹೇಳ್ತಂತೆ. ಏನು ಗುರುಗಳೇ ಅದು 5 ವಸ್ತು ಅಂತ? ಒಂದು ರಾಮಾಯಣದ ಗ್ರಂಥ, ಎರಡನೇದು ಮಹಾಭಾರತದ ಗ್ರಂಥ, 3ನೇದು ಗಂಗಾ ಜಲ, 4ನೇದು ಕೃಷ್ಣನ ಕೊರಳು, 5ನೇದು ಒಬ್ಬ ತತ್ವಜ್ಞಾನಿ. ನಮ್ಮಲ್ಲಿ ಬಹಳ ದೊಡ್ಡ ಸಾಧು ಸಂತಸರು ಕಾಶ್ಮೀರದಿಂದ ಕನ್ಯಾಕುಮಾರಿಗೂ ಬೇಕಾದಷ್ಟು ಜನ ಜ್ಞಾನಿಗಳಿದಾರಲ್ಲ. ಸೊ ಬಸವಣ್ಣ ಇರ್ಬೋದು, ತಿರುವಳ್ಳೂರ್ ಇರ್ಬೋದು, ಕಬೀರ್ ಇರ್ಬೋದು, ಇಂತೆಲ್ಲ ಇದ್ದಾರೆ. ಯಾರೋ ಒಬ್ಬರನ್ನ ಒಬ್ಬ ಕರ್ಕೊಂಡು ಬಂದ್ರೆ ಈ 5 ವಸ್ತು ತೆಗೆದುಕೊಂಡ್ರೆ ಇಡೀ ಭಾರತನೇ ತೆಗೆದುಕೊಂಡು ಬಂದಂಗೆ ಅಂತೇಳಿ ತನ್ನ ಗುರು ಶಿಷ್ಯನಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ತಾರಂತೆ. ಸೊ ಹಂಗೆ ಈ ಬೆಂಬು, ಬಿದಿರು ಬೆಳಿತೀವಿ, ಕಾಡಲ್ಲಿ ಇರ್ತದೆ, ನಾವು ಬೆಳಿತೀವಿ. ಆ ಬಿದಿರಿಗೆ ಗೊತ್ತಿಲ್ಲ ಅದರಲ್ಲಂತ ನಾದ ಬರ್ತದೆ ಅಂತ, ಅದನ್ನ ಕೊರಳಾದ ತಕ್ಷಣ. ಸೊ ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಇದಕ್ಕೋಸ್ಕರನೇ ಇಡೀ ವಿಶ್ವದ ಎಲ್ಲ ಜನ ನಮ್ಮ ಭಾರತದ ಆಯುರ್ವೇದ ತೆಗೆದುಕೊಳ್ಳಿ, ನಮ್ಮಲ್ಲಿದ್ದಂಥ ಮ್ಯಾಥಮೆಟಿಕ್ಸ್ ತೆಗೆದುಕೊಳ್ಳಿ, ನಮ್ಮಲ್ಲಿರೋಂಥ ಇವತ್ತು ಕೂಡ ಟೈಮ್ನ ನಿಗದಿ ಮಾಡೋಂಥ ಒಂದು ಪದ್ಧತಿ ಮೊದಲಿಂದ ಏನಿತ್ತು ತೆಗೆದುಕೊಳ್ಳಿ. ಇದೇ ನಮ್ಮೆಲ್ಲರ ದೊಡ್ಡ ಆಸ್ತಿ, ನಮ್ಮ ಸಂಸ್ಕೃತಿ. ಇವುದು ಕೂಡ ಈಗ ನಮ್ಮ ಸಂತೋಷ್ ಹೆಗಡೆ ಮಾತಾಡ್ತಾ ಇದ್ರು, ಮಾನವೀಯತೆ ಬಗ್ಗೆ ಮಾಡ್ತಾ ಇದ್ರು. ಎಸ್, ನಮ್ಮ ಹಿರಿಯರು ಗುರುಗಳು ಹೇಳಿದ್ದಾರೆ, ಗಂಗಾಧರಜ್ಜ, ನಮ್ಮ ರಂಭಾಪುರಿಯವರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ಅಲ್ಟಿಮೇಟ್ಲಿ ನಾವು ಧರ್ಮ ಯಾರು ಅರ್ಜಿ ಹಾಕೊಳ್ಬೇಕಾದ್ರೆ ಯಾವ ಜಾತಿಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಯಾರು ಹುಟ್ಟಲಿಲ್ಲ. ಆದರೆ ನಾವು ಧರ್ಮ ಬಿಟ್ಟರು ಧರ್ಮ ನಮ್ಮನ್ನ ಬಿಡೋದಿಲ್ಲ. ಈಗ ಹುಟ್ಟಿದ ತಕ್ಷಣ ನಮಗೆ ಹೆಸರಿಡುವಂಥದ್ದು, ನಾಮಕರಣ ಮಾಡೋಂಥದ್ದು, ಇಲ್ಲ ಕಿವಿ ಸುಚ್ಚುವಂಥದ್ದು, ಮೂಗು ಸುಚ್ಚುವಂಥದ್ದು, ಇದು ನಾಮಕರಣ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೆ ಇಡ್ಬೋದಾಯ್ತು. ಅದೇ ಅದಕ್ಕೊಂದು ಪದ್ಧತಿ ಇದೆಯಲ್ಲ, ಜನ್ವಾರ ಹಾಕೋ ಪದ್ಧತಿ ಇರ್ಬೋದು, ಉಡ್ದಾರ ಹಾಕೋದ್ ಬರೋದಿತ್ತು,
ಕೆಲವರೇ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ. ಧರ್ಮದ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ, ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಬಗ್ಗೆ ಪರೋದಿಲ್ಲ. ಕೆಲವರು ಲವ್ ಮ್ಯಾರೇಜ್, ಇನ್ನೊಂದು ಜಾತಿ ಇನ್ನೊಂದು ಧರ್ಮ ಯಾರನ್ನೆಲ್ಲ ಮಾಡ್ಕೊಬಿಡ್ತಾರೆ. ಮಾಡ್ಕೊಳ್ಬೋದು, ರಿಜಿಸ್ಟರ್ ಮಾಡ್ಕೋಬಹುದು, ಎಲ್ಲ ಆಗ್ಬೋದು. ಕೊನೆಗೆ ಅವನು ಸಾತ್ತಾಗ ಅವನ್ನ ಉಣ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಮಾಡೋರು ಯಾರು? ದಟ್ ಈಸ್ ಧರ್ಮನೇ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಡಿಸೈಡ್. ಧರ್ಮ ಹಂಗೆ ನಾವು ನಮ್ಮ ಧರ್ಮನ ಬಿಡಕ್ಕಾಗಲ್ಲ. ಇದೇ ನಮ್ಮ ದೇಶದ ಒಂದು ದೊಡ್ಡ ಪರಂಪರೆ, ಆಸ್ತಿ. ಇದನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಈಗ ಎಜುಕೇಶನ್ ತೆಗೆದುಕೊಂಡ್ರೆ ಮಾರಲ್ ವ್ಯಾಲ್ಯೂ, ಆ ಮಾರಲ್ ಸೈನ್ಸ್ ನಮ್ಮಲ್ಲಿ ಯಾಕೆ ಇವತ್ತು ಬೇರೆ ಬೇರೆ ದೇಶಗಳೆಲ್ಲ ನಾವು ನೋಡ್ತಾ ಇದೀವಿ, 17-18 ವರ್ಷ ಆದ ತಕ್ಷಣ ಮಕ್ಕಳು ತಂದೆ ತಾಯಿಯಿಂದ ಬೇರೆ ಹೋಗ್ತಾರೆ. ಫಾದರ್ ಡೇ, ಮದರ್ ಡೇ, ಚಿಲ್ಡ್ರನ್ ಡೇ, ಸಿಸ್ಟರ್ ಡೇ, ಬ್ರದರ್ ಡೇ ಅಂತೆಲ್ಲ ಹಾಕೊಂಡವ್ರೆ. ಯಾಕೆ ನಾವು ದೂರದಿಂದ, ನಾವು ಇಲ್ಲಿ ಬೆಳಗ್ಗೆ ಸಾಯಂಕಾಲ ನಮ್ಮ ತಂದೆ ತಾಯಿದಿರ್ನ ವಯಸ್ಸಾಯ್ತು ಅಂತ ನಾವ್ ಯಾರನ್ನೂ ಬಿಡಕ್ಕಾಗಲ್ಲ. ನನ್ನ ಆಸ್ಕರ್ ಫೌಂಡೇಶನ್ ಇದ್ರು ನಮ್ಮ ಲೀಡರ್ ಒಬ್ರು, ಈಗ ಅವ್ರಿಲ್ಲ, ಎಲ್ಲ ಕೇಳಿದಿರು ನೀವೆಲ್ಲ ನಮ್ಮ ಉಡುಪಿಯವರು. ಅವ್ಗೆ ಯಾರೋ ಬಂದು ಹೇಳ್ತಾ ಇದ್ರು, ಈಗ ಕಂಪ್ಲೇಂಟ್ ಹೇಳ್ತಾ ಇದ್ರು ಕೆಲವು ವಿಚಾರದಲ್ಲಿ. ಸರ್ ಅವ್ರಿಗೆ ವಯಸ್ಸಾಗೋಯ್ತು ಸರ್, ಅದಂಗಾಗೋಯ್ತು ಸರ್, ನಾವ್ ಯಂಗ್ಸ್ಟರ್ಸು ಸರ್, ಹಂಗೆ ಹಿಂಗೆ ನಮ್ಗೆ ಅಧಿಕಾರ ಕೊಡ್ಬೇಕು, ಅದು ಕೊಡ್ಬೇಕಂತ. ಸರಿಯಪ್ಪ ಆಯ್ತು, ನೀನ್ ಹೇಳ್ತಾ ಇದ್ಯಾ ಸರಿ, ಹಂಗಂತ ನಿಮ್ ತಂದೆ ತಾಯಿಗೂ ವಯಸ್ಸಾಯ್ತಲ್ವಾ, ಅವ್ರ ನಮ್ಮ ಮನೆಯಿಂದ ಯಾಕೆ ನೀನ್ ಆಚೆಗೆ ಆಗ್ತಾ ಇಲ್ಲ? ನೀನ್ ಯಾಕೆ ಇಟ್ಕೊಡ್ತಾ ಇದೀಯಾ? ತಂದೆ ತಾಯಿಗೆ ಅವರ ಅನುಭವ ಮತ್ತೊಂದೆಲ್ಲ ಮಾಡ್ಬೇಕು. ನಿನ್ಗೆ ಶಕ್ತಿ ಕೊಟ್ಟು ನಿನ್ಗೆ ಇಲ್ಲಿವರೆಗೂ ಬೆಳೆಸು ಈ ಸ್ವರ ಕೊಟ್ಟಿದಾರಲ್ಲ. ಸೊ ದಟ್ ಈಸ್ ವಾಟ್ ದಿ ಕಲ್ಚರ್ ಆಫ್ ಇಂಡಿಯಾ ಈಸ್ ಅಲ್ಟಿಮೇಟ್ಲಿ. ಹಂಗೆ ಬೇರೆ ವಿಚಾರದಲ್ಲಿ ಈಗ ಧರ್ಮದ ಬಗ್ಗೆ ಮಾತಾಡ್ತಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ಕರ್ಮ ಆದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಲು. ನಾವ್ಯಾರು, ಯಾವ ಹೆಸರು, ಯಾವ ಧರ್ಮ, ಯಾವ ಜಾತಿ, ಯಾರು ನಾವು ಉಟ್ಕೊಂಡು ಬಂದಿಲ್ಲ. ಹಂಗೆ ನಮ್ಮ ಸಂಸ್ಕೃತಿ ಬಹಳ ದೊಡ್ಡದಂತ ವಿಚಾರ. ಈ ಕಲ್ಲಿದೆ, ನನ್ನ ಕೆಲವರು ಬಹಳ ಟೀಕೆ ಮಾಡ್ತಾರೆ, ಕನಕಪುರದ ಬಂಡೆ 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 ಅಂತಾರೆ. ನಮ್ಮ ಕನಕಪುರದಲ್ಲಿ ಕಲ್ಲಿದೆ, ಅದಕ್ಕೆ ಬಂಡೆ ಅಂತಾರೆ. ಆ ಕಲ್ಲು ಪ್ರಕೃತಿ, ಅದನ್ನ ಕಳೆದರೆ ಆಕೃತಿ, ಅದನ್ನ ಪೂಜಿಸಿದರೆ ಸಂಸ್ಕೃತಿ. ಗಣೇಶಂಗೆ ಒಡೆದು, ಯಾವುದೇ ವಿಗ್ರಹ ಇಟ್ಟು ಒಡೆದು ಕೆತ್ತನೆ ಮಾಡಿ ಅದಕ್ಕೆ ಬಡ್ದಾಕಿ ಎಷ್ಟು ಏಟ್ ತಿಂದಿರ್ತದೆ, ಅದಕ್ಕೆ ಬೇಕಾದಷ್ಟು ಏಟ್ ತಿಂದಿರ್ತದೆ. ಸೊ ಅದಕ್ಕೆ ನನಗೂ ಬೇಕಾದಷ್ಟು ಟೀಕೆ ಮಾಡ್ತಾರೆ. ನಮ್ಮ ಸಾಹೇಬರು ಈಗ ಮಾತಾಡೋದು ಕೇಳಿದ್ದೀನಿ, ರಾಜಕಾರಣಿಗಳು ಜೈಲಿಂದ ಬಂದ ತಕ್ಷಣ ಕೆಲವೆಲ್ಲ ಸ್ವೀಕಾರ ಮಾಡ್ತಾರೆ ಅಂತ. ನನ್ನೂ ಕಳಿಸಿದ್ರು ಜೈಲಿಗೆ. ಐ ಡೋಂಟ್ ಮಿಸ್ಟೇಕ್ ಇಟ್ ಇಸ್ ದಿ ಅಡ್ವೈಸ್. ನನ್ನೂ ಕಳಿಸಿದ್ರು ಬಿಜೆಪಿ ಗೌರ್ಮೆಂಟು. ನನಗೂ ಇಡಿ ಕೇಸ್ ಹಾಕಿ ತಿಹಾರ್ ಜೈಲ್ ನೋಡಿದೆ. ಈಚೆ ಬಂದ ತಕ್ಷಣ ನನಗೂ ಸಾವಿರಾರು ಜನ ಬಂದು ರಿಸೀವ್ ಮಾಡಿದ್ರು. ಏನ್ ಮಾಡ್ತೀರಿ, ಮಾಡಿದ ತಪ್ಪು ಅಂದ್ಬಿಟ್ಟು ಆಗೇನು ಜೈಲಿಂದ ಕಳ್ಸಿದ್ರು. ಈಗ ನನ್ನ ಕೇಸೇ ಅದು ಹಾಕ್ಬಿಟ್ಟಾಗೋಯ್ತು. ಅನುಭವಿಸೋ ನಾನು, ನೋವು ಅನುಭವಿಸೋ ನಾನು, ಸಮಸ್ಯೆ ಆದೋ ನಾನು. ಜನ ಹತ್ತರೋ ಪ್ರಾರ್ಥನೆ ಮಾಡಿದ್ರು, ಕಾಲಕ್ಕೆ ಚಪ್ಪಲಿ ಇಲ್ಲದೆ ಹೋದೋ ನಮ್ಮೂರವರೆಲ್ಲ ಸುಮಾರು ಜನ